ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ನಮ್ಮ ಮನೆಯವರು ಇವತ್ತು ಅಪ್ಪು ಸೋಮ್ಲಾ ಕೆಲ್ಸಕ್ಕೆ ಹೋಗಿಲ್ಲ, ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್. ಹಾಗಾಗಿ ಬೆಳಗ್ಗೆ ನೈಟ್ ಅನ್ನ ಇತ್ತು, ಅದನ್ನೇ ಎಗ್ ರೈಸ್ ಮಾಡಿಕೊಂಡೆ. ಸೊ ಇವಾಗ ಏನು ಮಾಡಲಿ ಅಂತ ಕೇಳೋಣ. ಟೊಮೆಟೊ ಸಾಂಬಾರು ಮತ್ತು ರೈಸ್ ಮಾಡಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಇವಾಗ ಟೊಮೆಟೊ ಸಾಂಬಾರು ಮತ್ತು ರೈಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಂಬಾರು ರೆಸಿಪಿ ಸಿಂಪಲ್ ಆಗಿ ಫ್ರೆಂಡ್ಸ್, ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಬೇರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ವಿಡಿಯೋನ ಕೊನೆ ತನಕ ನೋಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಕ್ವಿಕ್ಕಾಗಿ ಟೊಮೆಟೊ ಸಾಂಬಾರು ಮತ್ತು ರೈಸ್ನ ಮಾಡಿಬಿಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಟಮಾಟಿನ ಬೇಯಕ್ಕೆ ಇಟ್ಟಿದ್ದೀನಿ, ಹಾಗೆಯೇ ರೈಸ್ ಕೂಡ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ರೈಸ್ ಮತ್ತು ಟೊಮೆಟೊ ಸಾಂಬಾರು. ಇಲ್ಲಿ ಟೊಮೆಟೊ ಚೆನ್ನಾಗಿ ಬೇಯ್ತಾ ಇದ್ದೇವೆ. ಇವಾಗ ಟೊಮೆಟೊಗೂ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಟೊಮೆಟೊನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಚೆನ್ನಾಗಿ ಸೊಪ್ಪೆ ಬಿಡಿ ಬಿಡಿ ಆಗುತ್ತನ್ನ ಬೇಯಿಸಿ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್. ಮ್ಯಾಶ್ ಮಾಡಿ ಅದನ್ನು ರಸ ಚೆಲ್ಲಬಾರ್ದು, ತೊಗೋಬೇಕು ಅದನ್ನೇ. ಅದರಿಂದಲೇ ನಾನು ಸಾಂಬಾರು ಮಾಡೋದು. ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೋರು ಸಾಸಿವೆನೂ ಹಾಕ್ಬೋದು ಫ್ರೆಂಡ್ಸ್. ನನ್ನ ಸಾಸಿವೆ ಇಷ್ಟ ಇಲ್ಲ, ನಾನು ಹಾಕಲ್ಲ. ಸ್ವಲ್ಪ ಧನಿಯಾ ಪೌಡ್ರ್, ಅರಿಶಿಣ ಪುಡಿ ಮತ್ತು ಖಾರದ ಪುಡಿನ ಹಾಕಿ ಸ್ವಲ್ಪ ನೀರನ್ನ ಅದೇನು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಆ ಟೊಮೆಟೊ ನೀರು ಮತ್ತು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಉಗಿ ಕುದಿಸಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಟೊಮೆಟೊ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಆಯಿತು ಫ್ರೆಂಡ್ಸ್, ಅವರು ಊಟ ಮಾಡಿದ್ರು, ಮಲ್ಕೊಳಕ್ಕೆ ಹೋದರು. ಯಾಕಂದರೆ ಇಲ್ಲಿ ಮನೆಯಲ್ಲಿ ಮಲಗಿಸ್ಕೊಡಲ್ಲ ನನ್ನ ಮಗ, ಟಾರ್ಚರ್ ಕೊಡ್ತಾನೆ, ಟ್ಯಾಬ್ಲೆಟ್ ತೊಗೊಂಡಿರ್ತಾರಲ್ಲ. ಸೊ ಹಾಗೆ ಅಲ್ಲಿ ಪಾರ್ಕ್ ಕೆಳಗೆ ಮಲ್ಕೋತೀನಿ ಅಂತ ಹೋಗಿದ್ದಾರೆ ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು ನೀವು, ಅವನು ಕೂಡ ಮಲ್ಕೊಂಡ. ಇವಾಗ ನಾ ಮಲ್ಕೊಂಡ್ರೆ ಒಂದು 10-15 ನಿಮಿಷ ಮಲ್ಕೋತೀನಿ ಫ್ರೆಂಡ್ಸ್. ಮಲ್ಕೊಂಡಾಗೆ ಸಂಜೆದು ಏನು ಅಡುಗೆ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಏನು ಮಾಡಿಸ್ಕೊಡಲ್ಲ, ಇದನ್ನು ತೊಗೊಂಡು ಅಡುಗೆ ಮಾಡಬೇಕಂತ ದೊಡ್ಡ ಪ್ರಾಬ್ಲಮ್ ನನಗೆ. ಸೊ ಇವಾಗ ಮಲ್ಕೊಂಡಿದ್ದಾನೆ. ಇವತ್ತು ಡೈಲಿ 10 ಗಂಟೆಗೆ ಮಲ್ಕೋತಾನೆ. ಇವತ್ತು ಯಾಕೋ ಗೊತ್ತಿಲ್ಲ, ಅವ್ರ ಪಪ್ಪ ಮನೆಯಾಗಿರೋದ್ರಿಂದ ಇವಾಗ ಟೈಮ್ ಬಂದುಬಿಟ್ಟು 3 o'clock ಆಗಿದೆ. ಇವಾಗ ಮಲಗಿದ್ದಾನೆ. ಈಗ ಎಷ್ಟೊತ್ತಿಗೆ ಇವತ್ತೇನು ಗೊತ್ತಿಲ್ಲ. ಸೊ ಅವ್ನು ಮಲ್ಕೋದ್ರಾಗ ನಾನು ಸ್ವಲ್ಪ ಮಲ್ಕೊಂಡು ಸ್ವಲ್ಪ ಚಪಾತಿ ಮಾಡಂತ ಹೇಳ್ತಾರೆ. ಚಪಾತಿ ಹಿಟ್ಟನ್ನ ಇಟ್ಟು ಮಲ್ಕೋತೀನಿ ಫ್ರೆಂಡ್ಸ್. ಅಂದ್ರೆ ಚೆನ್ನಾಗಿ ನೆನ್ಕೋತದೆ ಫ್ರೆಂಡ್ಸ್, ಹಿಟ್ಟು ಚೆನ್ನಾಗಿ ನೆನ್ಕೋತದೆ. ಸೊ ಹಾಗಾಗಿ ಅದಿಷ್ಟು ಚಪಾತಿ ಹಿಟ್ಟನ್ನ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಸಿಗ್ತೀನಿ ಸಂಜೆ ಲಾಗು ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಸಂಜೆನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಲಾಗ್ ಅಡುಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಗೋಬಿ ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಗೋಬಿ ಪಲ್ಯ ಮತ್ತು ಚಪಾತಿ, ಟೊಮೆಟೊ ಸಾಂಬಾರಿತ್ತು, ರೈಸ್ ಕೂಡ ಇದೆ. ಸೊ ಇವಾಗ ಚಪಾತಿ ಗೋಬಿ ಪಲ್ಯ ಮಾಡ್ಕೋತೀನಿ. ನಾವು ಯಾವ ಥರ ಮಾಡ್ತೀವಿ ಬಿಜಾಪುರ ಸ್ಟೈಲ, ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಗೋಬಿ ಪಲ್ಯ ರೆಸಿಪಿನ ಸಿಂಪಲ್ಲಾಗಿ ನಿಮ್ಮೊಂದಿಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಗೋಬಿನ ಬಿಸಿನೀರಿನಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಎಣ್ಣೆ, ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಖಾರದ ಪುಡಿನ ಹಾಕಿ ಏನು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಅದು ಗೋಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ನಾವು ಶೇಂಗಾ ಪೌಡ್ರನ್ನ ಹಾಕ್ತೀವಿ ಫ್ರೆಂಡ್ಸ್. ಇವಾಗ ಅದು ಚೆನ್ನಾಗಿ ಬೇಯಬೇಕು. ಇಲ್ಲಿ ಗೋಬಿ ಪಲ್ಯ ಕೂಡ ರೆಡಿ ಆಯಿತು. ಹಾಗೆಯೇ ಚಪಾತಿ ಹಿಟ್ಟು ಕೂಡ ನಾದ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಟೊಮೆಟೊ ಸಾಂಬಾರಿತ್ತು, ಮನೆ ಕೂಡ ಕ್ಲೀನ್ ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಏನದು ಕಾಯಿ? ಆತು ಏನದು ಕಾಯಿ? ನಂಗೆ ಕೊಡ್ತಿ?
ಹಾಗೆಯೇ ಎಲ್ಲ ಕೆಲಸ ಕೂಡ ಮುಗೀತು ಫ್ರೆಂಡ್ಸ್. ನನ್ನ ಮಗನಿಗೆ ಊಟ ಕೂಡ ಮಾಡಿಸಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರಿಗೆ ಇನ್ನೂ ಹುಷಾರಾಗಿಲ್ಲ. ಸೊ ಪಾಪ ಮಲ್ಕೊಂಡಿದ್ರು. ಹಾಗೆಯೇ ಮಾತಾಡ್ಕೋತಾ ವಿಡಿಯೋನ ಮಾಡ್ತಾಯಿದ್ದೆ. ಏನೂ ಮಾತಾಡಿದೆ, ಅದು ಆಮೇಲೆ ಅದು ವಾಯ್ಸ್ ಡಿಸ್ಟರ್ಬೆನ್ಸ್ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೈಟ್ ಊಟ ಈ ಥರ ಇತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.